ಇನ್ನು ತಮ್ಮ ಹೇಳಿಕೆ ಚರ್ಚೆಯಾಗ್ತಾ ಇದ್ದಂತೆ ಜಮೀರ್ ಅಹಮದ್ ಉಲ್ಟಾ ಹೊಡೆದಿದ್ದಾರೆ. ಮುಸ್ಲಿಂ ಮತದಿಂದ ಸಾಗರ್ ಗೆದ್ದಿದ್ದಾರೆ ಅಂತ ಜಮೀರ್ ಹಿಂದೆ ಹೇಳಿದ್ರಲ್ಲ, ವಿವಾದ ಆಗ್ತಿದ್ದಂತೆ ಉಲ್ಟಾ ಹೊಡೆದ್ರು. ಬರೀ ಮುಸ್ಲಿಮರು ವೋಟ್ ಕೊಟ್ರೆ ಗೆಲ್ಲೋಕೆ ಸಾಧ್ಯನಾ? ಸಾಗರ್ ಕಂಡ್ರೆ 6.5 ಲಕ್ಷಕ್ಕೂ ಹೆಚ್ಚು ಮತವನ್ನ ಗಳಿಸಿದ್ದಾರೆ. ಮುಸ್ಲಿಮರು 2 ಲಕ್ಷಕ್ಕೂ ಅಧಿಕ ಮತ ಕೊಟ್ಟಿದ್ದಾರೆ. ಮುಸ್ಲಿಮರು ಒನ್ ಸೈಡ್ ಆಗಿ ಮತ ನೀಡಿದ್ದಾರೆ ಅಂತ ಹೇಳಿ ಪ್ಯಾಚಪ್ ಮಾಡಿದ್ರು. ಕಂಡ್ರೆ ಪುತ್ರ ಸಾಗರ್ ಗೆದ್ದಿದ್ದಾರೆ ಅಂತ ಜಮೀರ್ ಅಹಮದ್ ಅವ್ರು ಕೊಟ್ಟಿರುವಂತಹ ಹೇಳಿಕೆ ವಿವಾದಾತ್ಮಕವಾಗಿ ಒಂದು ಟರ್ನ್ ಅನ್ನ ಪಡಿತಾ ಇದ್ದ ಹಾಗೆ ಅದನ್ನ ಪ್ಯಾಚಪ್ ಮಾಡೋ ಕೆಲಸ ಮಾಡಿದ್ದಾರೆ. ಮುಸ್ಲಿಂ ಮತದಿಂದ ಸಾಗರ್ ಗೆದ್ದಿದ್ದಾರೆ ಅಂತ ಹಿಂದೆ ಹೇಳಿದ್ರು. ಆ ನಂತರ ಯಾವ ರೀತಿಯಾದಂತ ರಿಯಾಕ್ಷನ್ ಕೊಟ್ರು ಅಂತ ಕೇಳಿ. ಸರ್, ನಿನ್ನೆ ಒಂದು ವಿವಾದಾತ್ಮಕ ಹೇಳಿಕೆ ನೀಡಿರು ನೀವು. ಈಶ್ವರ್ ಖಂಡ್ರೆ ಅವರ ಮಗ ಎದ್ದಿದ್ದು ಸಾಗರ್ ಮುಸ್ಲಿಂ ಮತ ಓಟ್ಲಿಂದ ಅಂತ. ಮುಸ್ಲಿಂ ಮತಗಳಿಂದ ಎಲ್ಲ ಮತದಿಂದ ಮುಸ್ಲಿಂ ಒಂದೇ ಅಲ್ಲ, ನೀವೆಲ್ಲ ಒಟ್ಟಾಗಿ ಒಂದಾಗಿ ಈಶ್ವರ ಖಂಡ್ರೆ ಮುಸ್ಲಿಂ ಮಾಡದ ಮುಲಾಜಿಲ್ದೆ ಕೆಲಸ ಮಾಡ್ಕೊಡ್ಬೇಕಂಬ ಆರೋಪ ಮಾಡ್ರಿ ನಿನ್ನೆ. ಬಹಳ ಚರ್ಚೆಗೆ ಗ್ರಾಸ ಆಗ್ತಿದೆ ಸರ್. ನಮ್ಮ ಎಂಪಿನೂ ನಮ್ಮವರಿದ್ದಾರೆ, ಎಂಪಿನೂ ನಮ್ಮ ವಿಡಿಯೋ ಆಯ್ತಲ್ಲ ಸರ್, ಸಾಕ್ಷಿ. ನಾನೇ ಹೇಳ್ತಾ ಇಲ್ವೇನ್ರಿ, ನಾನು ಹೇಳಿದೆ ಮುಸ್ಲಿಂ ಅವರು ಒಂದ್ ಸೈಡ್ ಮತ ಕೊಟ್ಟಿದ್ದಾರೆ, ಆ ಕಾರಣಕ್ಕೆ ಗೆದ್ದಿದ್ದಾರೆ ಅಂತ ಹೇಳಿದೀನಿ. ಆ ಸಮಾಜಕ್ಕೆ ಹೇಳ್ಬೇಕು ತಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಸರ್ ಹಿಂದೂಗಳು ಮತ ಕೊಟ್ಟಿಲ್ವಾ ಅನ್ನುವಂಥದ್ದು ಪ್ರಶ್ನೆ ಬರ್ತಾ ಇದೆ. ಮುಸಲ್ಮಾನ್ ಕೊಟ್ಟರೆ ಗೆದ್ದಕ್ಕೆ ಸಾಧ್ಯನಾ? ಅಲ್ಲ, ಅಂದ್ರೆ ಎರಡು ಕಡೆ ಚರ್ಚೆ ಆಗ್ತಿದೆ ಸರ್. ಎಷ್ಟು ಓಟ್ ತಗೊಂಡ್ರು ಅವರು? ಸಾಗರ್ ಅವರು ಎಷ್ಟು ಓಟ್ ತಗೊಂಡ್ರು? ಸಾಗರ್ ಅವರು ಎಷ್ಟು 6 ಲಕ್ಷ ಚಿಲ್ಲರೆ ಓಟ್ ತಗೊಂಡಿದ್ದಾರೆ. ಮುಸಲ್ಮಾನ್ ಎಷ್ಟು ಓಟ್ ಕೊಟ್ಟಿದ್ದಾರೆ? 2 ಲಕ್ಷ ಚಿಲ್ಲರೆ ಓಟ್ ಕೊಟ್ಟಿದ್ದಾರೆ. 2 ಲಕ್ಷ ಗೆಲ್ಲಕ್ಕೆ ಸಾಧ್ಯನಾ? ನಾನಿಂದ ನೀವು ಒಂದು ಸೈಡ್ ಕೊಟ್ಟಿದ್ದ ಕಾರಣಕ್ಕೆ ಈಶ್ವರ ಕಂಡವ್ರಿಗೆ ಗೆದ್ದು. ಮುಸಲ್ಮಾನ್ ಅವರು ಡಿವೈಡ್ ಆಯ್ತಾ ಈ ಬಾರಿ ಓಟ್ ಎಲ್ಲನ? ಮುಸಲ್ಮಾನ್ ಓಟ್ ಎಲ್ಲನ ಡಿವೈಡ್ ಆಯ್ತಾ? ಒಂದು ಸೈಡ್ ಕೊಟ್ಟಿದ್ದಾರೆ ತಾನೆ. ಆ ಹಿನ್ನೆಲೆಯಿಂದ ಹೇಳಿದ್ದೀನಿ ನಾನು. ಮುಸಲ್ಮಾನ್ ಅವರು ಓಟ್ ಕೊಟ್ಟಿದ್ದಕ್ಕೆ ಗೆದ್ದಿದ್ದಾರೆ. ಅವ್ರು MP ಅವ್ರು ನಮ್ಮವ್ರು ಇದ್ದಾರೆ. ಈಗ ಅವ್ರು ತಾನು ಏನು ಬೇಕಾದ್ರೆ ಕೆಲಸ ತೊಗೊಳ್ಬೋದು. ಈಗ MP ನಮ್ಮವ್ರು ಇರಲಿಲ್ಲ ಇಲ್ಲಿ. BJP 2 ಬಾರಿ MP ಇದ್ರು, ಕೂಬಾ ಅವರು ಇದ್ರು MP. ಈಗ ನಮ್ಮವ್ರು ಬಂದವ್ರೆ, ಖುಷಿ ನಮಗೆ. ನಮ್ಮ ಕೆಲಸಗಳು ಆಗ್ತದಂತ ಒಬ್ಬ ಸಂಬಂಧಪಟ್ಟ ಕೆಲಸಗಳು ನಿಮ್ಗೆ ಆಗ್ತದೆ. MP ನಮ್ಮವ್ರು ಇದ್ದಾರೆ ಅಂತ ಹೇಳಿರೋದು ನಾನು. ಸರ್, ನಿನ್ನೆ ಒಂದು ವಿವಾದಾತ್ಮಕ ಹೇಳಿಕೆ ನೀಡಿರು ನೀವು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಇದೀಗ ಏನಾದ್ರೂ ಸಮಸ್ಯೆ ಇದೆ, ಕಬ್ರಸ್ತಾನ ಆಗಿರ್ಬೋದು, ಬೇರೆ ವಿಚಾರಗಳ ಸಮಸ್ಯೆ ಜನರಿಗೆ ಇದೆ ಅಂತ ಆದ್ರೂ ಸಾಗರ್ ಖಂಡ್ರೆ ಅವ್ರ ಹತ್ರ ಮಾತನಾಡ್ತೀನಿ ಆಮೇಲೆ ಹೇಳ್ತೀನಿ ಅಂತ ಹೇಳೋದು ಬೇರೆ, ಕೆಲಸ ಮಾಡ್ಲೇಬೇಕು ಅಂತ ಆರ್ಡರ್ ಮಾಡೋದಿದೆಯಲ್ಲ, ಇದೊಂದು ರೀತಿಯ ಆರ್ಡರ್ ರೀತಿಯಲ್ಲೇ ಇತ್ತು ಅವ್ರು ಮಾತನಾಡಿರುವಂತ ರೀತಿ. ಆ ನಂತರದಲ್ಲಿ ಪ್ಯಾಚಪ್ ಏನಾಯ್ತು, ಹೇಗಾಗ್ತಾ ಇದೆ? ಖಂಡಿತವಾಗ್ಲೂ ಚೈತ್ರ, ಏನಂತಂದ್ರೆ ನಿನ್ನೆ ಬೀದರ್ನಲ್ಲಿ ವಕ್ಫ್ ಅದಾಲತ್ ಕಾರ್ಯಕ್ರಮದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ನಿನ್ನೆ ನಡೆದಂತ ಕಾರ್ಯಕ್ರಮ ಏನಿದೆ, ವಕ್ಫ್ ಅದಾಲತ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬೀದರ್ ಜಿಲ್ಲೆಯ ವಿವಿಧ ಭಾಗದಿಂದ ಸಾಕಷ್ಟು ಮುಸ್ಲಿಂ ಬಾಂಧವರು ಕೂಡ ಅಲ್ಲಿ ಭಾಗವಹಿಸಿದ್ರು. ಮತ್ತು ಅವರು 10 ಸಮಸ್ಯೆಗಳನ್ನು ಕೂಡ ತೆಗೆದುಕೊಂಡು ಬಂದು ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಅವ್ರ ಬಗ್ಗೆ ಅವ್ರ ಸಮಸ್ಯೆಯನ್ನು ಕೂಡ ಅವರು ಹೇಳ್ಕೊಂಡ್ರು. ಈ ಸಮಯದಲ್ಲಿ ಕೂಡ ಜಮೀರ್ ಅಹಮದ್ ಖಾನ್ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟರು. ಯಾಕಂದ್ರೆ ಇಲ್ಲಿ ಖಬರಸ್ತಾನ್ ಒಂದು ಜಾಗಕ್ಕೆ ಸಂಬಂಧಪಟ್ಟಂತ ಒಂದು ವ್ಯಕ್ತಿನೂ ಕೂಡ ಈ ಖಬರಸ್ತಾನ ಜಾಗನ ನಮಗೆ ಯಾರು ಕೊಡ್ತಾ ಇಲ್ಲ, ಅದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟದ ಜಾಗ ಇದೆ, ಆ ಜಾಗ ನಮಗೆ ಬೇಕು ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳ್ತಾರೆ. ಹೀಗಾಗಿ ಜಮೀರ್ ಅಹಮದ್ ಖಾನ್ ಅವರು ಏನ್ ಹೇಳ್ತಾರಂತೆ, ಈಶ್ವರ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ ಅವರು ಗೆಲ್ಲಬೇಕಾದ್ರೆ ಮುಸ್ಲಿಂ ಮತಗಳ ಮೂಲ ಕಾರಣ ಅಂತಾನೂ ಕೂಡ ಅವರು ಹೇಳಿದ್ರು. ಹೀಗಾಗಿ ಅವರು ಯಾವುದೇ ಕಾರಣಕ್ಕೂ ಅವ್ರು ನನ್ನ ಜಮೀನನ್ನ ಅವರು ನಿಮ್ಗೆ ಬಿಟ್ಟು ಕೊಡ್ತಾ ಅವ್ರ ಜೊತೆ ನಾನು ಮಾತಾಡ್ತೀನಿ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ರು. ಇದಾದ ಬಳಿಕ ಕೂಡ ಸಾಕಷ್ಟು ಈ ವಿಡಿಯೋನು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯ್ತು. ಈ ವೈರಲ್ ಆದ ತಕ್ಷಣ ಜಮೀರ್ ಅಹಮದ್ ಖಾನ್ ಅವರು ಅದನ್ನ ಪ್ಯಾಚಪ್ ಮಾಡುವಂತ ಕೆಲಸಕ್ಕೂ ಕೂಡ ಕೈ ಹಾಕಿದ್ರು. ಅದನ್ನ ಮಾಧ್ಯಮದವರು ಅವತ್ತನ್ನ ಕ್ವಶನ್ ಮಾಡಿದ ತಕ್ಷಣ ಅವರೇನು ನಾನು ಯಾವುದೇ ಕಾರಣಕ್ಕೂ ಆ ರೀತಿ ಹೇಳಿಲ್ಲ, ಎಲ್ಲ ಸಮುದಾಯದವರು ಸೇರಿಕೊಂಡೇ ಸಾಗರ್ ಖಂಡ್ರೆ ಅವರನ್ನ ಗೆಲ್ಲಿಸಿದ್ದಾರೆ. ಸುಮಾರು 1,68,000 ಮತಗಳ ಅಂತರದಿಂದ ಸಾಗರ್ ಖಂಡ್ರೆ ಅವರು ಗೆದ್ದಿದ್ದಾರೆ. ಇದು ಎಲ್ಲ ಸಮುದಾಯದ ಅವರು ಮತ ಹಾಕಿದ್ದಕ್ಕೆ ಅವರು ಗೆದ್ದಿದ್ದಾರೆ ಅಂತ ಹೇಳುವಂತ ಕೆಲಸನೂ ಕೂಡ ಮಾಡಿದ್ರು. ಯಾಕಂದ್ರೆ ಇಡೀ ಬೀದರ್ ಜಿಲ್ಲೆಯಲ್ಲಿ ಮುಸ್ಲಿಂ ಸಮುದಾಯ ಸುಮಾರು ಒಂದು 2 ಲಕ್ಷ ಮುಸ್ಲಿಂ ಸಮುದಾಯ ಇದೆ. ಎಲ್ಲರೂ ಕೂಡ ಒನ್ ಸೈಡೆಡ್ ವೋಟ್ ಅನ್ನು ಹಾಕಿದ್ದಾರೆ. ಅದು ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಮುಸ್ಲಿಮರ ವೋಟ್ ನಿಂದ ಸಾಗರ್ ಖಂಡ್ರೆ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿದ್ರು. ಚೈತ್ರ, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.